ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎ ವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇದು ಬಂದುಬಿಟ್ಟು ಅಮ್ಮ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಒಂದು 2-3 ಡೇಸಲ್ಲೇ ಮತ್ತೆ ಅತ್ತೆ ಮನೇಲಿ ಕೂಡ ಹಬ್ಬ ಇತ್ತು, ಅಂದರೆ ಹಸ್ಬೆಂಡ್ ಮನೇಲಿ. ಸೊ ಫಸ್ಟು ನಾನು ಅವತ್ತೇ ಹೇಳ್ದಂಗೆ ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಒನ್ ಬೈ ಒಂದೊಂದು ಊರಲ್ಲಿ ಹಬ್ಬ ಶುರುವಾಗುತ್ತೆ. ಕೆಲವರು ಮಂಗಳವಾರ ಮಾಡ್ತಾರೆ, ಕೆಲವರು ಗುರುವಾರ ಮಾಡ್ತಾರೆ, ಕೆಲವರು ಸಂಡೇ ಮಾಡ್ತಾರೆ. ಇದು ಗುರುವಾರದ್ದು ವ್ಲಾಗ್ ಆಗಿರುತ್ತೆ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಅತ್ತೆ ಮನೆಯಲ್ಲಿ ಹಬ್ಬ ಇತ್ತು, ಹಾಗಾಗಿ ಇದು ಮೊದಲನೇ ಅಂದರೆ ಮದುವೆ ಆಗಿ ಮೊದಲನೇ ವರ್ಷದ ಹಬ್ಬ ಅಲ್ಲಿ. ಸೊ ಹಾಗಾಗಿ ಪ್ರಿಪ್ರೇಷನ್ ಕೂಡ ನಾವೇ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದರು. ಸೊ ನಾವು ಹಬ್ಬಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು 1 ವೀಕು ಲೀವ್ ಹಾಕಿದ್ವಿ. ಅಮ್ಮನ ಮನೆ ಹಬ್ಬ ಮತ್ತು ಹಸ್ಬೆಂಡ್ ಮನೆ ಹಬ್ಬ ಎರಡು ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊರಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ಜೋಗ ರೂಟ್ ಆಗಿರುತ್ತೆ. ನಮ್ಮೂರಿಂದ ನನ್ನ ಹಸ್ಬೆಂಡ್ ಮನೆಗೆ ಹೋಗೋದಕ್ಕೆ. ಬೆಂಗಳೂರು ಥರ ಟ್ರಾಫಿಕ್ಕು ಅಥವಾ ಜಾಸ್ತಿ ವೆಹಿಕಲ್ ಓಡಾಡೋದು ಆ ಥರದ್ದೆಲ್ಲ ಏನೂ ಇರಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಇದು ಬಂದುಬಿಟ್ಟು ನಮ್ಮ ಅತ್ತೆ ಮನೇಲಿ ನೋಡಿ, ಲಾಸ್ಟ್ ವೀಕಲ್ಲಿ ತೋರಿಸಿದವಾಗ ಮಳೆನೇ ಇರಲಿಲ್ಲ. ಈ ವೀಕಲ್ಲಿ ನೋಡಿ ಹೆಂಗೆ ಮಳೆ ಬರ್ತಿದೆ. ಅಲ್ಲಿ ವೆದರು ಹೆಂಗಿರುತ್ತೆ ಅಂತಂದರೆ ನನ್ನ ಲೈಫಲ್ಲಿ ಪೂರ್ತಿ ನಾನು ಈ ಥರ ಮಳೆ ಆಗಲಿ ಈ ಥರ ವೆದರ್ ಆಗಲಿ ನೋಡೇ ಇಲ್ಲ ಅಂತ ಹೇಳ್ಬೋದು. ನಮ್ಮೂರಲ್ಲಿ ಮಳೆ ಬರುತ್ತೆ, ಬಟ್ 24x7 ಮಳೆ ಬರೋ ಥರ ಇರೋದಿಲ್ಲ. ಬೆಂಗಳೂರಲ್ಲಿ ಬರ್ತಾ ಇರಲಿಲ್ಲ, ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಆ ಥರ ಇರುತ್ತೆ. ಬಟ್ ಇಲ್ಲ, ಆ ಥರ ಅಲ್ಲ. ಒಂದು ಸರಿ ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಫುಲ್ಲು ಮಳೆಗಾಲ ಪೂರ್ತಿ ಇದೇ ಥರ ಹೊಯ್ತಾನೆ ಇರುತ್ತೆ. ಮತ್ತು ಚಿಕ್ಕ ಪುಟ್ಟ ಮಳೆ ಬರೋಲ್ಲ, ತುಂಬ ದೊಡ್ಡದಾಗೆ ಮಳೆ ಬರ್ತಾ ಇರುತ್ತೆ. ಅಂದರೆ ನನ್ನ ಹಸ್ಬೆಂಡ್ ಮನೆ ಎದುರುಗಡೆನೇ ನೋಡಿ, ಅಲ್ಲಿ ಉಪ್ಪಗೆ ಮರ ಇರೋದು. ಅವರು ಮರ ಹತ್ತಿ ಎಲ್ಲ ಕೊಯ್ಯೋದಿಲ್ಲ, ಅದೇ ಕಾಯಿ ಹಣ್ಣಾಗಿ ಅದೇ ಒಡೆದು ಬೀಳುತ್ತೆ. ನೋಡಿ ನನ್ನ ಹಸ್ಬೆಂಡ್ ತೋರಿಸ್ತಿದ್ದಾರೆ ನೋಡಿ, ಇದೇ ಒಪ್ಪಗೆ ಹಣ್ಣು ಅಂತ ಹೇಳೋದು. ಇದು ಒಳಗೆ ಬೀಜ ಎಲ್ಲ ಇರುತ್ತೆ. ಇದನ್ನು ಓಪನ್ ಮಾಡಿಬಿಟ್ಟು ಅದರೊಳಗಿರೋ ಬೀಜ ತೆಗೆದು ಹಣ್ಣು ಆ ಮೇಲ್ಗಡೆ ಸಿಪ್ಪೆ ಏನಿದೆ, ಈ ಕಾಯಿದ ಸಿಪ್ಪೆ ಏನಿದೆ ಅದನ್ನು ಮಾತ್ರ ಒಣಗಿಸೋ ಪ್ರೊಸೀಜರ್ನ ಅವ್ರು ನಿಮ್ಗೆ ತೋರಿಸ್ಬೇಕಂತೆ. ಸೊ ನಾನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅವತ್ತು ಬಂದಿದ್ದ ದಿನ ಏನೂ ಕೆಲಸ ಇರಲಿಲ್ಲ, ಹಾಗಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು. ನಂಗೆ ಅತ್ತೆ ಮನೇಲಿ ಅಂತ ಏನು ಕೆಲಸ ಇರೋದಿಲ್ಲ. ಸೊ ಮಳೆಗಾಲ ಅಲ್ವಾ, ಅಡುಗೆ ಮಾಡೋದು ತಿನ್ನೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇರೋಲ್ಲ. ನಾವು ಹೋಗೋ ತನಕ ಒಂದು 3:30-4 ಗಂಟೆ ಆಗಿತ್ತು. ಸೊ ಅಡುಗೆನೂ ಏನೂ ಇರಲಿಲ್ಲ. ಹೋಗಿದ ತಕ್ಷಣ ಸ್ವಲ್ಪ ಟೀ ಕೊಟ್ಬಿಟ್ಟು ಹಠ ಹೊಡೆದ್ಬಿಟ್ಟು ನೋಡಿ ಹೆಂಗಿದೆ ವೆದರು ಗೊತ್ತಾ. ಮನೆ ಸುತ್ತ ಕಾಡು, ಮನೆ ಎದುರುಗಡೆ ತೋಟ, ಸಖತ್ತಾಗಿದೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಸೇಮ್ ಅದೇ ವೆದರ್ಗೆ ನಾನು ಮದುವೆ ಆಗಿ ಹೋಗಿದ್ದೀನಿ ಅಂತ ಹೇಳ್ಬೋದು. ಮಳೆ ಮಾತ್ರ ಯಾವಾಗಲೂ ಬರ್ತಾನೆ ಇರುತ್ತೆ. ಏನಕ್ಕಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಒಂದು ರೈನ್ ಕೋಟ್ ಇರಬೇಕು, ಇಲ್ಲ ಛತ್ರಿ ಕಂಪಲ್ಸರಿ ಇರಲೇಬೇಕು. ಇದು ತುಂಬ ಚೆನ್ನಾಗಿದೆ, ವೆದರು ಕೂಡ ಚಿಲ್ಲಾಗಿರುತ್ತೆ. ಬಿಸಿ ಬಿಸಿ ಟೀ ಮಾಡ್ಕೊತ ಏನಾದ್ರು ಮಾಡ್ಕೊತ ತಿನ್ಕೊತ ಆರಾಮಾಗಿ ಹರಟೆ ಹೊಡಿತಾ ಇರ್ತೀವಿ. ಹಾಗೆ ನನ್ನ ನಾದಿನಿ ಕೂಡ ಬಂದಿದ್ದರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ನಾಳೆ ಹಬ್ಬ ಇರೋದ್ರಿಂದ ರಿಲೇಟಿವ್ಸು ಕೂಡ ಎಲ್ಲ ಬರ್ತಾಯಿದ್ರು. ಸೊ ನೋಡಿ ಗಿಡ ಎಲ್ಲ ಮಾಡಿಟ್ಟಿರ್ತಾರೆ. ಈ ಟೈಮಲ್ಲಿ ಜಾಸ್ತಿ ಮಳೆ ಬಂದಿದ ತಕ್ಷಣ ಫುಲ್ಲು ನೀರಾಗಿರುತ್ತೆ. ಇದು ಸ್ಲ್ಯಾಬ್ ಮನೆ, ಓಕೆನಾ. ಬಟ್ ಆದರೂ ಕೂಡ ಇಲ್ಲಿ ಯಾವ ಥರ ಮಳೆ ಹೊಯ್ಯುತ್ತಂದರೆ ಸ್ಲ್ಯಾಬ್ ಮನೆಯಲ್ಲೂ ಕೂಡ ಥಂಡಿಯಾಗಿ ನೀರೆಲ್ಲ ಹಸ್ರಕ್ಕೆ ಶುರುವಾಗತ್ತಂತೆ. ಸೊ ಅದಕ್ಕೋಸ್ಕರ ನಮ್ಮ ಮಾವ ಏನು ಮಾಡಿದ್ದಾರೆ, ಸ್ಲ್ಯಾಬ್ ಮೇಲ್ಗಡೆ ಹಂಚನ್ನ ಹಾಕ್ಸಿಟ್ಟಿದ್ದಾರೆ. ಇವಾಗ ಏನು ನೋಡ್ತಿದ್ದೀರಲ್ವ ಈ ಹೂವಿನ ಗಿಡ, ಇದಂತೂ ನನ್ನ ಮದುವೆ ಆದವಾಗಲಿಂದ ನೋಡ್ತಾ ಇದ್ದೀನಿ. ಒಂದು ದಿನವೂ ಹೂ ಇಲ್ಲ ಅಂತ ಇಲ್ಲವೇ ಇಲ್ಲ ಗೊತ್ತಾದರೆ. ಯಾವಾಗಲೂ ಹೂ ಬಿಡ್ತಾನೆ ಇದೆ. ಆಲ್ಮೋಸ್ಟು ಮದುವೆಗೋಸ್ಕರ ಎಲ್ಲ ಗಿಡನೂ ಕಟ್ ಮಾಡಿಸ್ಬಿಟ್ಟಿದ್ದಾರೆ. ಮೊದಲಿಗೆಲ್ಲ ಇಲ್ಲಿ ತುಂಬ ಹೂವಿನ ಗಿಡ ಇತ್ತಂತೆ. ಇದು ನೋಡಿ ಮಿನಿ ಅದೇನೋ ಅಂತಾರಲ್ಲ ಗುಡ್ಡ ಕುಸಿತ ಅಂತ, ಆ ಥರ ಆಗಿಬಿಟ್ಟಿದೆ ಇದು. ಇಲ್ಲಿ ಮುಂದ್ಗಡೆ ಅಲ್ಲಿ ಇದು ಮಾಡಿದಾರಲ್ವ, ಮಣ್ಣೆಲ್ಲ ಎತ್ತಿದಾರಲ್ವ, ಆ ಮಣ್ಣನ್ನ ತೊಗೊಬಂದು ಇದನ್ನ ಹೊಯ್ ಮಣ್ಣು ಅಂತ ಹಾಕ್ಸಿರೋದು. ತುಂಬ ಮಳೆ ಹೊಯ್ತಿರೋದ್ರಿಂದ ಈ ಥರ ಫುಲ್ಲೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಅಲ್ಲಿ ಏನು ಬ್ರೇಕ್ ಡೌನ್ ಆಗಿದೆ ಅಲ್ವನೆಲ್ಲ, ಅಲ್ಲಿಂದ ಹೊಯ್ ಮಣ್ಣು ಹಾಕ್ಸಿರೋದು. ಹಾಗಾಗಿ ಅದಿಷ್ಟು ಮಾತ್ರ ತೊಳ್ಕೊಗೋ ಥರ ಫೀಲ್ ಆಗ್ತಿದೆ. ನೋಡಿ ಜಾಗ ಜಾಸ್ತಿ ಇದ್ದರೆ ನಮ್ಮ ಮಲೆನಾಡು ಕಡೆ ಇದೆ, ಒಂದೊಂದು ಮನೆ ಮಾಡ್ಕೊತೀವಿ. ಇದೇನು ನೋಡ್ತಿದ್ದೀರಾ, ಇದು ನಮ್ಮದೇ ತೋಟ ಫುಲ್ಲಲ್ಲಿರೋದು. ಇದು ಬಂದುಬಿಟ್ಟು ಒಂದು ಕಡೆ ಸೈಡು ಉಪ್ಪಗೆ ಹುಳಿನ ಬೇಯಿಸೋದಕ್ಕಂತ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ದಾರೆ. ಇದು ಬಂದುಬಿಟ್ಟು ಕೊಡಕೆ ಮನೆ, ಇದು ಸಪ್ರೇಟಾಗಿ ಅದು ನಮ್ಮ ಮನೆಗೆ ಅಟ್ಯಾಚ್ ಆಗಿರೋದು. ಮಲೆನಾಡು ಕಡೆ ಹೇಗೆ ಅಂತ, ಮಲೆನಾಡು ಕಡೆ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ಕಡೆ ಹೇಗೆ ಅಂತಂದರೆ ಎಷ್ಟೇ ದೊಡ್ಡ ಮನೆ ಕಿಚನು ಮಾಡಿಸಿದ್ರು ಕೂಡ
ಒಂದು ಸೌದೆ ಒಲೆಗೋಸ್ಕರ ಒಂದು ಎಕ್ಸ್ಟ್ರಾ ಮನೆನೇ ಮಾಡ್ಕೊಂಡಿರ್ತೀವಿ. ಸೇಮ್ ಅದೇ ಥರನೇ ಈ ಕಡೆ ಎಕ್ಸ್ಟ್ರಾ ಮಾಡ್ಕೊಂಡಿರೋವಂಥದ್ದು. ಇದು ಕೊಟ್ಟಿಗೆ ಮನೆ ಒಂದು ಭಾಗ, ಇನ್ನೊಂದು ಮನೆಯಲ್ಲಿ ಕಟ್ಟಿಗೆನ ಸರಿದಿಟ್ಕೊಂಡಿದ್ದೀವಿ. ಮಳೆಗಾಲದಲ್ಲೆಲ್ಲ ಕಟ್ಟಿಗೆ ಈ ಕಡೆ ಜಾಸ್ತಿ ಬೆಳೆಸ್ತಾರೆ. ಗ್ಯಾಸ್ ಇದೆ, ಬಟ್ ಆದರೂ ಜಾಸ್ತಿ ಕಟ್ಟಿಗೆನೇ ಸೌದೆನೇ ಯೂಸ್ ಮಾಡೋದು ಜಾಸ್ತಿ. ಹಾಗಾಗಿ ಸೊ ಇಲ್ಲಿ ಪ್ಯಾಕಿಂಗಿಗೆ ಸೀರೆನೆಲ್ಲ ಜಾಸ್ತಿ ಹಾಕಿದ್ದಾರೆ. ಏಕೆಂದರೆ ಎರಡು ದನ ಇದೆ, ಒಂದು ದನ ಇದೆ, ಇದ್ರದ್ದೇ ಅದು ಕರು ಇದೆ. ನೋಡಿ ನಮ್ಮನೆ ಲಕ್ಷ್ಮಿ ಹೇಗಿದ್ದಾಳೆ. ನಾವು ಕಟ್ಟಿನೇ ಸಾಕೋದು, ಹೊರಗಡೆ ಎಲ್ಲೂ ಬಿಡಲ್ಲ. ಯಾಕಂದರೆ ಸುತ್ತಮುತ್ತ ತೋಟ ಇರೋದ್ರಿಂದ ಯಾರಾದರೂ ತೋಟಕ್ಕೆ ಹೋದರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಕ್ಬಿಡೋದು, ಇಲ್ಲೇ ಸಿಕ್ಕಿ ಸಾಕ್ಬಿಡೋದು. ಇದು ನೋಡಿ ನಮ್ಮ ಮದುವೆ ಆದಮೇಲೆ ಕಟ್ಟಿರೋ ಮನೆ ಇದು, ಹುಳಿಸಿಪ್ಪೆಗೆ ಅಂತ ಹೇಳ್ಬಿಟ್ಟು. ಇದು ಮನೆ ಒಳಗೇನೆ ಒಂದು ಕಡೆ ಸೈಡಲ್ಲಿ ಬೆಂಕಿ ಹಾಕಿ ಹುಳಿಸಿಪ್ಪೆ ಮಾಡ್ತಿದ್ರಂತೆ ವರ್ಷ. ಈ ವರ್ಷ ಪೇಂಟಿಂಗ್ ಎಲ್ಲ ಆಗಿರೋದ್ರಿಂದ ಹಾಳಾಗತ್ತೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಇದನ್ನ ಮಾಡ್ಕೊಂಡಿರೋದು. ನೋಡಿ ಈ ಥರ ಒಡೆದ್ಬಿಟ್ಟು ಇದು ತಟ್ಟಿ, ಹುಳಿಸಿಪ್ಪೆ ತಟ್ಟಿ ಇದು ಕಬ್ಬಿಣದಲ್ಲಿ ಮಾಡಿರೋಂಥ ಇದು. ಸೊ ಇದ್ರ ಮೇಲೆ ಹಾಕ್ತಾರೆ, ಒಡ್ಕೊಂಡು ಬಂದು ಆರಿಸ್ಕೊಂಡು ಬಂದು. ಇದು ಆ ಕಡೆ ಈ ಕಡೆ ಕಟ್ಟೆ ಥರ ಮಾಡಿ ಫುಲ್ಲು ಒಲೆ ಥರ ಅದ್ರಿಗೆ ಕಟ್ಗೆ ಎಲ್ಲ ಕೂಡಿಬಿಟ್ಟು ದೊಡ್ಡಕ್ಕೆ ಬೆಂಕಿ ಹಾಕ್ತಾರೆ. ಅಂದರೆ ತುಂಬ ದೊಡ್ಡಕ್ಕೂ ಅಲ್ಲ, ತುಂಬ ಚಿಕ್ಕಕ್ಕಲ್ಲ. ಅವು ಬೆಂದು ಅಲ್ಲೇ ಕಪ್ಪಗಾಗ್ತವೆ, ತುಂಬ ಮೇಣ ಇರುತ್ತೆ. ಓಕೆನಾ, ಆ ಮೇಣ ಎಲ್ಲ ಡ್ರೈ ಆಗಿ ಫುಲ್ ಕಪ್ಪಗಾಗುತ್ತೆ. ಸೊ ಆ ಥರ ಆಗೋದಕ್ಕೋಸ್ಕರನೇ ಬೆಂಕಿಲಿ ಬೇಯಿಸ್ತಾರೆ. ಬೆಂಕಿಲಿ ಬೇಯಿಸಿದ ಮೇಲೆ ಇವಾಗ ನೋಡಿ ನಿಮಗೆ ಮೊದಲಿಗೆ ಬಿಡಬೇಕಾದ್ರೆ ಹಸಿರು ಕಲರ್ ಇರುತ್ತೆ. ಓಕೆನಾ, ಅದು ಆದಮೇಲೆ ಹಣ್ಣಾದವಾಗ ಹಳದಿ ಕಲರಾಗಿ ಒಡೆದು ಬೀಳುತ್ತೆ. ಅದಾದಮೇಲೆ ನಾವೇನು ಬೇಯಿಸ್ತೀವಲ್ವಾ, ಸೊ ಇದೆಲ್ಲ ನೋಡಿ ಹಳ್ಳಿ ಕಡೆ ಇದೇ ಥರ ಇರೋದು. ಒಂದು ಕಡೆ ಪಾತ್ರೆ ತೊಳೆಯೋಕೆ ಕರ್ಕೊಂಡಿದ್ದಾರೆ, ಒಂದು ಕಡೆ ಸ್ನಾನ, ಈ ಕಡೆ ಟಾಯ್ಲೆಟ್ ರೂಮು. ಇದು ನೋಡಿ ಬೇಯಿಸಿ ಆದಮೇಲೆ ಈ ಥರ ಇರುತ್ತೆ. ಆ್ಯಕ್ಚುಲಿ ಇಲ್ಲೇನು ತೋರಿಸ್ತಿದ್ದೀನಲ್ವ, ಇದೇ ಪ್ಲೇಸಲ್ಲೇ ಬೆಂಕಿ ಹಾಕಿ ಹುಳಿಸಿಪ್ಪೆ ಮಾಡ್ತಿದ್ರಂತೆ ಪ್ರತಿ ವರ್ಷ. ಈ ಸರಿ ಅದೇ ಹೊಗೆ ಪೂರ್ತಿ ಮನೆ ಒಳಗೆ ಬರುತ್ತೆ, ಬೇಡ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಹೊರಗಡೆ ಮನೆ ಮಾಡಿ ಮಾಡ್ತಾಯಿದ್ದಾರೆ. ಈ ಥರ ಆಗುತ್ತೆ ನೋಡಿ ಬೇಯಿಸಾದ್ಮೇಲೆ. ಆ್ಯಕ್ಚುಲಿ ಇಷ್ಟು ಪ್ರೊಸೀಜರ್ ಇರುತ್ತೆ. ಸೊ ಅದಾದಮೇಲೆ ನಾನು ನನ್ನ ಹಸ್ಬೆಂಡು ತೋಟಕ್ಕೆ ಹೋದ್ವಿ. ಆ್ಯಕ್ಚುಲಿ ಮದುವೆ ಆದ್ದರಿಂದ ನಾವು ತೋಟ ಕಡೆ ಹೋಗಿರಲಿಲ್ಲ. ಮದುವೆ ಆದಮೇಲೆ ಆ ಕಡೆ ಈ ಕಡೆ ಓಡಾಟ ಜಂಜಾಟ ಅಂತ ಹೇಳ್ಬಿಟ್ಟು ಅದರಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಒಂದ್ಸರಿ ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋದ್ವಿ. ಆ್ಯಕ್ಚುಲಿ ಹೋಗಿರೋ ರೀಸನ್ ಏನಂತಂದರೆ ಅಲ್ಲೊಂದು ಹಣ್ಣಿತ್ತು, ಹಾಗಾಗಿ ಹೋಗಿದ್ದು ಅಷ್ಟೇ. ಯಾಕಂದರೆ ಈ ಟೈಮಲ್ಲಿ ತೋಟಕ್ಕೆ ಹೋಗೋದು ಅಷ್ಟು ಈಸಿ ಅಲ್ಲ, ಸಿಕ್ಕಾಪಟ್ಟೆ ಸೊಳ್ಳೆ ಆಗಿರುತ್ತೆ. ಮತ್ತು ಈ ಕಡೆ ಒಂದು ಚಿಕ್ಕದೊಂದು ಹುಳ ಕೂಡ ಇದೆ, ಜಿಗಣಿ ಅಂತ ಹೇಳ್ತಾರೆ. ಅದು ಕಚ್ಚಿದ್ರೆ ಅದು ರಕ್ತ ಕುಡಿದ್ಬಿಟ್ಟೇ ಬಿಡೋದು. ಓಕೆನಾ, ಅದು ಏನಾದರೂ ಕಚ್ಚಿದ್ರೆ ಸಿಕ್ಕಾಪಟ್ಟೆ ಕಡ್ತ ಶುರುವಾಗುತ್ತೆ, ಮತ್ತು ಅಲ್ಲಿ ಗಾಯ ಕೂಡ ಆಗುತ್ತೆ. ನಾನು ಆವಾಗಲೇ ಹೇಳಿದ್ನಲ್ವಾ, ಈ ಹಣ್ಣಿಗೋಸ್ಕರನೇ ನಾವು ಬಂದಿರೋದು. ಇದನ್ನು ಜಮ್ ನೇರಳೆ ಅಂತ ಹೇಳ್ತಾರೆ ನಮ್ಮ ಸೈಡು. ಬೆಂಗಳೂರು ಸೈಡಲ್ಲಿ ಇದು ಕೆಂಪು ಕಲರು, ಹಳದಿ ಕಲರು ಮತ್ತು ಪಿಂಕ್ ಕಲರಲ್ಲೂ ಕೂಡ ನಾನು ನೋಡಿದ್ದೆ. ಬಟ್ ನಾವು ಲಾಸ್ಟ್ ಟೈಮು ಮದುವೆ ಆದವಾಗ ನಾನು ಒಂದ್ಸರಿ ನೋಡಿದವಾಗ ಇದರಲ್ಲಿ ಪಿಂಕ್ ಕಲರ್ ಹೋಗ್ಬಿಟ್ಟಿತ್ತು. ಓಕೆನಾ, ಬಟ್ ಇವಾಗ ಹಣ್ಣು ನೋಡಿದ್ರೆ ವೈಟ್ ಕಲರಲ್ಲಿ ಬಿಟ್ಟಿದೆ. ಇದು ಬಿಟ್ಟಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಎಲ್ಲ ಬೀತೋಗಿತ್ತು ಅಂತ ನಮ್ಮ ಮಾವ ಹೇಳಿದರು. ಯಾಕಂತಂದರೆ ಈ ಟೈಮಲ್ಲಿ ಈ ಹಣ್ಣು ತಿನ್ನಬಾರ್ದು ಅಂತ ಹೇಳ್ದೆ. ಮಳೆ ಹೊಯ್ದಿರೋದ್ರಿಂದ ಫುಲ್ ನೀರು ತುಂಬಿಕೊಂಡಿರತ್ತೆ, ತಿನ್ನೋದಕ್ಕೇನಂತ ರುಚಿ ಇರೋದಿಲ್ಲ. ಬಟ್ ಇದು ಬೇರೆ ಟೈಮಲ್ಲಿ ಅಂದರೆ ಬೇಸಿಗೆ ಟೈಮಲ್ಲಿ ಬಿಟ್ಟರೆ ಇದು ಹುಳಿಯಾಗಿರುತ್ತೆ, ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಬಟ್ ಈ ಟೈಮಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ತಿಂದರೆ ಥಂಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬೀತೋಗಿದ್ದೆ, ಇಲ್ಲ ಅಂತ ಹೇಳಿದರು ಮಾವ. ಬಟ್ ನನ್ನ ಹಸ್ಬೆಂಡು ತೋಟಕ್ಕೆ ಪೂಜೆಗೆ ಅಂತ ಹೋಗಿದ್ದರು. ಈ ಹಬ್ಬಕ್ಕೆ ಇದಕ್ಕಿಂತ ಮುಂಚೆ ಒಂದು ಪೂಜೆ ಇತ್ತು, ಆ ಪೂಜೆಗೆ ಅಲ್ಲಿ ತೋಟದಲ್ಲಿದ್ದೆ, ತೋಟದ ದೇವ್ರ ಹತ್ರ. ಅಲ್ಲಿ ಹೋದವಾಗ ನೋಡಿಕೊಂಡು ನನಗೊಂದು ತೊಗೊಂಡು ಬಂದು ಕೊಟ್ಟರು. ಓಕೆನಾ, ಮಾವ ಹೇಳಿದ್ದು ಅವ್ರಿಗೆ ಗೊತ್ತಿರಲಿಲ್ಲ, ನನಗೆ ತಂದು ಕೊಟ್ಟರು. ನನಗೆ ಇಷ್ಟ ಆಯಿತು. ಮತ್ತೆ ರಿಟನ್ನು ತೋಟಕ್ಕೆ ಕರ್ಕೊಂಡು ಹೋದೆ. ಆ ಹಣ್ಣನ್ನ ತಿನ್ನಬೇಕು, ಹೇಗೆ ಬಿಟ್ಟಿದೆ ಅಂತ ನಾನು ನೋಡೇ ಇರಲಿಲ್ಲ ಈ ಥರ ಹಣ್ಣು ಬಿಡತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಕೊಯ್ದು ತಗೊಬಂದು ಇದು ಮಾಡ್ತಾಯಿದ್ವಿ. ಮನೇಲಿ ಯಾರೂ ತಿನ್ನಲಿಲ್ಲ, ಬಟ್ ನಾನೊಂದು 2 ಹಣ್ಣು ತಿಂದೆ. ಬಟ್ ಅಂಥ ಟೇಸ್ಟೇನಿರಲಿಲ್ಲ, ಫುಲ್ ನೀರು ತುಂಬ್ಕೊಂಡು ಬಿಟ್ಟಿತ್ತು. ಅಷ್ಟರಲ್ಲಿ ನಮ್ಮ ಮಾವ ನೋಡಿಬಿಟ್ಟು ಜೋರಾಗಿ ಕೂಗಿದ್ರು, ತಿನ್ನಬೇಡಿ ಅಂತಂದ್ರು ಹೋಗಿ ತಿಂತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಹಾಗೆ ಸೀದಾ ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಆವತ್ತಿನ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಇದು ನೀವು ನೋಡ್ತಿರೋದು ನೆಕ್ಸ್ಟ್ ಡೇ. ನೋಡಿ ಯಾವ ಥರ ಮಳೆ ಬರ್ತಿದೆ. ಇದು ಹಬ್ಬದ ದಿನ ಸರಿನಾ. ಮಾವ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಮಟನ್ ಚಿಕನ್ ತರಲಿಕ್ಕೆ ಅಂತ ಹೇಳ್ಬಿಟ್ಟು ಪೇಟೆಗೆ ಹೋಗಿದ್ರು.
ನಾನು, ಅತ್ತೆ, ನಾದಿನಿ, ನಾದಿನಿದು ಚಿಕ್ಕ ಮಗು ಇದೆ, ಅವರೆಲ್ಲ ಸೇರಿಕೊಂಡು ಕಡುಬು ಏನೇನು ಐಟಮ್ಸ್ ನಮ್ಮ ಕಡೆಯಿಂದ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು. ಚಿಕನ್ನು ಮತ್ತು ಮಟನ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅಂತಲ್ಲ, ಬೆಳಗ್ಗೆಯಿಂದಲೂ ಸೇಮ್ ಇದೇ ಥರನೇ ಕಂಟಿನ್ಯೂಷನಾಗಿ ಮಳೆ ಹೋಯ್ತಾ ಇತ್ತು. ನೋಡ್ತಾ ಇರ್ಬೋದಲ್ವಾ. ನಾನು ಹಾಗೆ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಬ್ಲಾಗ್ನ. ಹಬ್ಬದ ದಿನ ಆಮೇಲೆ ತುಂಬ ಕೆಲಸ, ಮಾವ ಮತ್ತು ಅವರು ಬಂದಮೇಲೆ ತುಂಬ ಕೆಲಸ ಇತ್ತು. ಜನ ಕೂಡ ತುಂಬ ಜನ ಬಂದಿದ್ದರು ಹಬ್ಬಕ್ಕೆ. ಇದು ನೆಕ್ಸ್ಟ್ ಡೇ. ಏನು ಅಂತ ಕೆಲಸ ಇರಲಿಲ್ಲ, ಹಾಗೆ ಸುಮ್ಮನೆ ಜೋಗ ಸೈಡ್ ಹೋಗಿಬರೋಣ. ಹತ್ತಿರ ನಮ್ಮ ಹಸ್ಬೆಂಡ್ ಮನೆಗೆ ಮತ್ತು ಜೋಗಕ್ಕೆ ತುಂಬ ಹತ್ತಿರ. ಈವನ್ ನಮ್ಮ ಮನೆಗೂ ಕೂಡ ಹತ್ತಿರನೇ, ಬಟ್ ಅವ್ರ ಮನೆಯಿಂದ ಇನ್ನೂ ಹತ್ತಿರ. ಸೊ ಹಾಗೆ ಹೊರಟ್ವಿ. ಇದು ಬಂದುಬಿಟ್ಟು ಚೈನಾ ಗೇಟ್ ಬ್ರಿಡ್ಜ್ ಅಂತ, ಇದನ್ನು ಬ್ರಿಡ್ಜ್ ಅಂತ ಹೇಳ್ತಾರೆ. ಆ ಕಡೆ ಮಾವಿನಗುಂಡಿ ಸೈಡಿಂದ ಬಂದರೆ ಜೋಗಕ್ಕೆ ಹೋಗೋದಕ್ಕೆ ಇದು ರೂಟ್ ಇರೋದು. ಜನ ಏನಿಲ್ಲ, ಜನ ಏನು ಇರಲಿಲ್ಲ. ಬಿಕಾಸ್ ಯಾಕಂತಂದರೆ ನೀರೇನು ಇರಲಿಲ್ಲ. ಸೊ ಹಾಗಾಗಿ ಜನ ತುಂಬ ಕಮ್ಮಿ ಇದ್ದರು. ನಾವು ಡೈರೆಕ್ಟಾಗಿ ಅಲ್ಲೇ ಬ್ರಿಡ್ಜ್ ಹತ್ರ ಸ್ವಲ್ಪ ನೋಡಿಕೊಂಡು ಹಾಗೆ ಇದೇನಿದೆ ಅಲ್ವಾ, ಇದು ಬಂದುಬಿಟ್ಟು ಜೋಗ ಎಂಟ್ರೆನ್ಸ್. ಓಕೆನಾ. ಆ ಕಡೆಯಿಂದ ಬಂದರೆ ಹೊನ್ನಾವರ ಸೈಡ್ ಅನ್ನೋದಕ್ಕಿಂತನೂ ಈ ಕಡೆ ಕಾರ್ಗಲ್ ಕಡೆಯಿಂದ ಬಂದರೆ ಆ ಕಡೆ ಇದು ಮಾವಿನಗುಂಡಿ ಸೈಡ್ ಕಡೆಯಿಂದ ಬಂದರೆ ಇದು ಮೇನ್ ರೋಡು ನೋಡಿ. ಎಷ್ಟು ಜನ ಇದ್ದಾರೆ ಗೊತ್ತಾ. ಸ್ವಲ್ಪ ಮಳೆ ಇದ್ರೂ ಇಲ್ಲಿ ಜನ ಸೇರ್ಕೊಂಡು ಬಿಡ್ತಾರೆ. ಬಟ್ ಏನಪ್ಪ ಅಂತಂದರೆ ಜೋಗ ಫಾಲ್ಸಲ್ಲಿ ನೀರು ಅಷ್ಟೊಂದು ಇರಲಿಲ್ಲ. ಆ್ಯಕ್ಚುಲಿ ಈ ಮೂಮೆಂಟಲ್ಲಿ ಇರಬೇಕಾಗಿರೋ ಅಷ್ಟೊಂದು ಇರಲಿಲ್ಲ. ಬಿಕಾಸ್ ಯಾಕಂತಂದರೆ ಸಾಗರ ಸೈಡಲ್ಲಿ ಮಳೆ ಜಾಸ್ತಿ ಆದರೆ ಮಾತ್ರ ಜೋಗ ಫಾಲ್ಸಲ್ಲಿ ನೀರು ಬರೋವಂಥದ್ದು. ಬಟ್ ಈ ಕಡೆ ಮಳೆ ಹೋಗ್ತಿರೋದು ಈ ಕಡೆ ಮಾವಿನಗುಂಡಿ ಸೈಡ್ ಕಡೆ, ಅಂದರೆ ಹೊನ್ನಾವರ ಸೈಡಲ್ಲಿ. ಆ ನೀರು ಫಾಲ್ಸಿಗೆ ಬರೋಲ್ಲ. ಸೊ ಹಾಗಾಗಿ ನಾವು ಹೋಗಿರೋ ಮೂಮೆಂಟಲ್ಲಿ ಅಂಥ ಮಳೆನೂ ಕೂಡ ಇರಲಿಲ್ಲ. ಇದು ಕೂಡ ಒಳಗೆ ಎಂಟ್ರಿ ಕೊಟ್ಟಿದ್ದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಿದ್ದಾಗಿತ್ತು ನಾವು. ಅಂದರೆ ಇದು ಎಂಟ್ರೆನ್ಸಲ್ಲಿ ಆ ಕಡೆ ಮೇಲ್ಗಡೆಯಿಂದ ಆಟೋ ಬರ್ತಿದ್ದಲ್ಲ, ಆ ಕಡೆಯಿಂದ ಬಂದರೆ ಕಾರ್ಗಲ್ ಸೈಡು, ಈ ಕಡೆಯಿಂದ ಕೆಳಗಡೆ ಡೌನಿಗೆ ಬಂದುಬಿಟ್ಟು ಮಾವಿನಗುಂಡಿ ಹೋಗೋ ಸೈಡ್ ಇದು. ಓಕೆನಾ. ಇದು ಎಂಟ್ರೆನ್ಸಲ್ಲಿ ಗಾಡಿ ಪಾರ್ಕಿಂಗಿಗಾಗಿರ್ಬೋದು, ತಿಂಡಿಗಳು, ಜೋಳ, ಈ ಥರದ ಟೀ, ಈ ಥರದ್ದೆಲ್ಲ ಇಟ್ಕೊಂಡಿದ್ರು ಹೊರಗಡೆ. ಇದು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನೋಡಿ ಹೆಂಗಿದೆ ಅಲ್ಲ, ಸಖತ್ತಾಗಿದೆ. ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಹಬ್ಬಕ್ಕಂತ ಅಮ್ಮನ ಮನೆಗೆ ಬಂದಮೇಲೆ ಅಮ್ಮನ ಮನೆಯಲ್ಲೇ 2-3 ದಿನ ರೆಸ್ಟ್ ಮಾಡಿ ಎಲ್ಲೂ ಹೋಗಿರಲಿಲ್ಲ ಹೊರಗಡೆ. ಅದಾದಮೇಲೆ ಹಸ್ಬೆಂಡ್ ಮನೆಗೆ ಬಂದಮೇಲೆ ಹಬ್ಬ ಆಯಿತು. ಹಬ್ಬ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಿಲ್ಲಲ್ವ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೊರಗಡೆ ಬಂದ್ವಿ ನಾವು. ಇದೇ ನೋಡಿ ನಮ್ಮ ಜೋಗ. ಬಟ್ ಇಲ್ಲಿ ಇನ್ನೂ ಕೆಲಸ ಮಾಡ್ತಾಯಿದ್ರೆ ಅಲೋ ಇರಲಿಲ್ಲ. ಕೆಲವೊಂದು ಸೈಡಲ್ಲಿ ಮಾತ್ರ, ಕೆಲವೊಂದು ಕಡೆ ಕೆಳಗಡೆ ಇಳಿಯೋದಕ್ಕೂ ಅಲೋ ಮಾಡಿದರು, ಕೆಲವೊಂದು ಕಡೆ ಕೆಳಗಡೆ ಇಳಿಯೋದಕ್ಕೆ ಅಲೋ ಮಾಡಿರಲಿಲ್ಲ. ನೋಡಿ ಇದು ಕಮ್ಮಿ ಜನ. ಓಕೆನಾ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಇವತ್ತು ತುಂಬ ಕಮ್ಮಿ ಅಂದರೆ ತುಂಬಾ ಕಮ್ಮಿ ಇದ್ದರು. ಬಟ್ ಹಂಗಂತ ಮಳೆನೂ ಕೂಡ ಇರಲಿಲ್ಲ. ಮೊದಲಿಗೆಲ್ಲ ಹಿಂಗಿರಲಿಲ್ಲ, ನೋಡೋದಕ್ಕೆಲ್ಲ ಇಲ್ಲಿ ತುಂಬಾ ಇದಿತ್ತು, ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ. ಬಟ್ ಇವಾಗೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಒಳಗೆ ಅಲೋ ಇರಲಿಲ್ಲ. ಇಲ್ಲಿ ಫುಲ್ ಬೋರ್ಡೆಲ್ಲ ಹಾಕಿ ಗೇಟೆಲ್ಲ ಹಾಕಿ ಕ್ಲೋಸ್ ಮಾಡಿದರು. ಕೆಲವು ಕಡೆ ಕೆಳಗಡೆ ಇಳಿಯೋದಕ್ಕೂ ಕೂಡ ಅಲೋ ಮಾಡಿದರು. ಬಟ್ ಆದರೆ ರೆಸ್ಟ್ರಿಕ್ಷನ್ ಕೂಡ ಇದೆ. ಹಾಗೆ ಟಿಕೆಟ್ ಕೂಡ ನೀವು ತಗೋಬೇಕಾಗತ್ತೆ. ವಿತೌಟ್ ಟಿಕೆಟು ನಿಮಗೆ ಅಲೋ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಆ ನೀರು ಬೀಳೋ ಸೌಂಡಿಗೆ ಕಿವಿ ಕಿತ್ತುಕೊಂಡು ಬರ್ತಾ ಇರುತ್ತೆ. ಅಷ್ಟು ಸೌಂಡು, ಅಷ್ಟು ಹೊಗ್ಸಿರುತ್ತೆ. ಬಟ್ ಈ ಟೈಮಲ್ಲಿ ಅಂಥದ್ದು ಏನೂ ಇರಲಿಲ್ಲ. ನಾರ್ಮಲಾಗಿ ಬೇಸಿಗೆಲಿ ಎಷ್ಟು ನೀರು ಬೀಳತ್ತೋ ಇವಾಗಲೂ ಅಷ್ಟೇ ನೀರು ಬೀಳ್ತಿತ್ತು. ಹಾಗೆ ಜನದ ಸೌಂಡು ಕೂಡ ಸ್ವಲ್ಪ ಇತ್ತು. ನೋಡಿ ಹೇಗಿದೆ ನಮ್ಮ ಜೋಗ ಅಂತ ಕಮೆಂಟ್ ಮಾಡಿ. ಸೊ ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಥರ ನಮ್ಮ ಮಲೆನಾಡು ಸೈಡಲ್ಲಿ ಅಂದರೆ ಶಿವಮೊಗ್ಗ, ಸಾಗರ, ಜೋಗ್ ಫಾಲ್ಸ್, ಹೊನ್ನಾವರ ಸೈಡಲ್ಲಿ ಈ ಥರ ಒಳ್ಳೊಳ್ಳೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನಷ್ಟು ಹೆಚ್ಚಿನ ಈ ಥರ ವೀಡಿಯೋಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಯಾವ ಥರ ಇತ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ.
ನೋಡ್ತಿದ್ದೀರಲ್ಲ ಎಷ್ಟು ಗ್ರೀನರಿ ಆಗಿ ಅದ್ರ ಮಧ್ಯದಲ್ಲಿ ಯಾವ ಥರ ನೀರು ಬೀಳ್ತಿದೆ ನೋಡೋದಕ್ಕಂತೂ ಸಖತ್ತಾಗಿದೆ. ಇದನ್ನು ನೋಡೋದಕ್ಕೆ ಎಲ್ಲೆಲ್ಲಿಂದಲೋ ಬರ್ತಾರೆ. ಇನ್ನೊಂದು ನಿಜವಾದ ವಿಷಯ ಹೇಳಬೇಕು ಅಂತಂದರೆ, ನಾವು ಹತ್ತಿರದಲ್ಲಿರೋರೆ ನಾವು ನೋಡೋದಕ್ಕೆ ಬರಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಮಳೆಗಾಲ ಅಲ್ವಾ, ಯಾರು ಹೋಗ್ತಾರಪ್ಪ ಅನಿಸ್ಬಿಟ್ಟಿರತ್ತೆ. ನಿಜ ಹೇಳಬೇಕಂದ್ರೆ ಆಲ್ಮೋಸ್ಟ್ ನಾನು ಒಂದು 5 ಇಯರ್ಸಿಂದ ನೋಡೇ ಇರಲಿಲ್ಲ. ಸೊ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು ಮಳೆಗಾಲದಲ್ಲಿ ಬರ್ತಾ ಇರೋದು. ಅದಕ್ಕೆ ಇರಬೇಕು, ಮಳೆನೂ ಕೂಡ ಕಮ್ಮಿ ಇದೆ. ಬಟ್ ನೋಡೋದಕ್ಕೆ ವ್ಯೂವಂತೂ ತುಂಬ ಸಖತ್ತಾಗಿತ್ತು. ಇನ್ನೂ ಜಾಸ್ತಿ ನೀರಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಇನ್ನೂ 2-3 ಕಡೆ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಮೇಯ್ನಾಗಿ ಎಲ್ಲೆಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಬ್ರಿಡ್ಜ್ ನೋಡಿದ್ವಿ, ಇವಾಗ ಜೋಗ್ ಫಾಲ್ಸ್ ನೋಡಿದ್ರಿ ಅಲ್ವಾ. ಇನ್ನೊಂದು ಇನ್ನು 2 ಇದೆ. ಇನ್ನೊಂದು ಡ್ಯಾಮ್ ಇದೆ. ಆ ಡ್ಯಾಮ್ ಬಂದುಬಿಟ್ಟು ನೀರು ತುಂಬಿಕೊಂಡಿರುತ್ತೆ ಅಷ್ಟೇ. ಅದು ಅಲ್ಲಿ ವಿದ್ಯುತ್ ಉತ್ಪಾದನೆಗೆ ನೀರನ್ನ ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಬಂದುಬಿಟ್ಟು ಬಂಗ್ಲೆ. ಅಲ್ಲಿ ಇದು ಮೌರ್ಯ ಫಿಲಮ್ ಮಾಡಿದ್ರಲ್ವ, ಅದೇ ಮನೆ. ಇವಾಗ ಇನ್ನೂ ತುಂಬ ಆಲ್ಟ್ರೇಷನ್ ಆಗಿ ಮನೆನ ಕಟ್ಟಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಖತ್ತಾಗಿದೆ ಮನೆ ಹತ್ರ. ಅಲ್ಲೂ ಕೂಡ ನೋಡೋದಕ್ಕೆ ಹೋಗ್ತಾರೆ. ಇದಕ್ಕಿಂತ ಅಲ್ಲಿ ಇನ್ನೂ ತುಂಬ ಹತ್ತಿರದಲ್ಲಿ ನೋಡೋ ಥರ ಫೀಲ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಜೋಗದಲ್ಲಿ ಸಿಕ್ಕಾಪಟ್ಟೆ ಕಾಮಗಾರಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲಿಗೆ ಹಿಂಗೆಲ್ಲ ಇರಲಿಲ್ಲ ಗೊತ್ತಾ. ನಾನು 5 ಇಯರ್ಸ್ ಬ್ಯಾಕ್ ಬಂದವಾಗ ಇಷ್ಟು ಹತ್ತಿರ ಇದ್ದರೂ ಕೂಡ ನಾನು ಬರ್ತಾನೆ ಇರಲಿಲ್ಲ. ಯಾಕಂತಂದರೆ ವರ್ಕು ಬಿಟ್ಟರೆ ಏನಾದರೂ ಕೆಲಸ ಇದ್ರೇ ಮನೆಗೆ ಬರ್ತಿದ್ದೆ. ಅಂದರೆ ಹಬ್ಬಕ್ಕೋ ಈ ಥರಕ್ಕೇನಾದ್ರು ಬರ್ತಿದ್ವಿ, ಅದನ್ನು ಮುಗಿಸ್ಕೊಂಡು ನಾನು ಹಾಗೆ ಬೆಂಗಳೂರಿಗೆ ಹೋಗ್ಬಿಡ್ತಿದ್ದೆ. ಈ ಥರ ಸುತ್ತಾಡೋಕ್ಕಾಗಲಿ ಎಂಥದಕ್ಕೂ ನಂಗೆ ಟೈಮೇ ಸಿಗ್ತಿರಲಿಲ್ಲ. ಬಟ್ ಇವಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ರಸ್ತೆ ಇರ್ಬೋದು, ಓಡಾಡೋರಿಗೆ ಸೆಕ್ಯೂರ್ ಆಗಿರ್ಬೋದು, ಆ ಕಡೆ ಈ ಕಡೆ ಸೈಡಲ್ಲಿ ಗೇಟ್ ಥರ ಎಲ್ಲ ಮಾಡಿ ತುಂಬ ಅಂದರೆ ತುಂಬಾ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋದಕ್ಕೂ ಕೂಡ ಸಖತ್ತಾಗಿ ಕಾಣ್ತದೆ. ಬಟ್ ಇನ್ನೂ ಮಾಡೋದಿದೆ. ಇನ್ ಕೇಸ್ ಏನಾದರೂ ಕಂಪ್ಲೀಟಾಗಿ ವರ್ಕ್ ಎಲ್ಲ ಸರಿ ಆಯಿತು ಅಂತಂದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನಾನು ಆವಾಗಲೇ ಹೇಳಿದ್ನಲ್ವಾ, ಇದೇ ಡ್ಯಾಮು. ಮೇಲ್ಗಡೆಯಿಂದ ಬಂದರೆ ತಾಗುಪ ಸೈಡ್ ಬರೋ ಅಂಥ ರೂಟು, ಈ ಕಡೆಯಿಂದ ಕಾರ್ಗಲ್ಲಿ ಹೋಗೋ ರೂಟು. ಸೊ ನೋಡಿ, ಇದು ಆ್ಯಕ್ಚುಲಿ ಹೀಗಿರೋದೇ ಇಲ್ಲ, ಓಕೆನಾ. ಫುಲ್ಲು ನೀರು ಫಿಲ್ಲಾಗೇ ಇರುತ್ತೆ. ಈ ಮೂಮೆಂಟಲ್ಲೆಲ್ಲ ಬೇಸಿಗೆಲೂ ಕೂಡ ಇದರಲ್ಲಿ ಸಿಕ್ಕಾಪಟ್ಟೆ ನೀರಿರುತ್ತೆ. ಬಟ್ ಇವಾಗ ನೀರೇ ಇಲ್ಲ, ಹಂಗಾಗಿ ಜನ ಇಲ್ಲೂ ಕೂಡ ಇಲ್ಲ. ಹೆಂಗಿರ್ತಾರೆ ಇಲ್ಲಿ ಜನ ಅಂತ ಹೇಳ್ಬಿಟ್ರೆ, ಗಾಡಿಗಳೆಲ್ಲ ಹೋಗಬೇಕಾದ್ರೆ ಫುಲ್ಲು ಶೇಕ್ ಆಗುತ್ತೆ ಬ್ರಿಡ್ಜು, ಆ ಥರ ಇರುತ್ತೆ ಇಲ್ಲಿ. ನೋಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ ಗೊತ್ತಾ. ಅಂದರೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಕೆಳಗಡೆ ನೀರು ಹೋಗ್ತಾ ಇದ್ದರೆ ನಾವೇ ಅದರೊಳಗೆ ಮೂವ್ ಆಗ್ತಿರೋ ಥರ ಫೀಲ್ ಆಗ್ತಾ ಇರುತ್ತೆ, ಹಂಗಿರುತ್ತೆ. ಬಟ್ ಇವಾಗ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕೆಳಗಡೆ ಎಲ್ಲ ಮನೆ ಕೂಡ ಇರುತ್ತೆ. ಈ ಮಳೆಗಾಲ ಟೈಮಲ್ಲಿ ಅವ್ರು ಯಾರೂ ಕೂಡ ಇರೋದಿಲ್ಲ, ಅಷ್ಟು ನೀರಿರುತ್ತೆ. ಇವಾಗ ನೋಡಿದ್ರೆ ಎಲ್ಲ ಪೂರ್ತಿ ಕಲ್ಲು ಬಂಡೆಗಳೇ ಕಾಣ್ತಾ ಇದೆ, ನೀರೇ ಇಲ್ಲ ನೋಡಿ. 3% ಮಳೆ ಆಗೋದೇ ಈ ಆರಿದ್ರ ಮಳೆ ಹಬ್ಬದ ಟೈಮಲ್ಲಿ ಅಂತ ಹೇಳ್ತಾರೆ. ಬಟ್ ನೀರೇ ಇಲ್ಲ. ಮೇಲ್ಗಡೆ ಮಾತ್ರ ನೀರು ಸ್ವಲ್ಪ ಇದೆ. ಅಲ್ಲಿ ನೋಡಿಕೊಂಡು ಸೀದಾ ನಾವು ಹೊರಟಿರೋದು ಬಂಗ್ಲೆ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳ್ಬಿಟ್ಟು. ಒಳಗಡೆ ಪ್ರವೇಶ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಅಲ್ಲಿ ಸ್ಟೇ ಆಗಬೇಕು ಅಂತಂದರೆ ನಿಮಗೆ ಅವೈಲಬಿಲಿಟಿ ಇರುತ್ತೆ, ನೀವು ಬುಕ್ ಮಾಡ್ಕೋಬೋದು. ಆರಾಮಾಗಿ ಸ್ಟೇ ಮಾಡಿಕೊಂಡು ಕೂಡ ಹೋಗ್ಬೋದು. ನಿಮಗೆ ಫುಡ್ ಫೆಸಿಲಿಟಿ ಎಲ್ಲ ಕೂಡ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ನೋಡಿ, ಮೊದಲಿಗೆ ಈ ಥರ ಎಲ್ಲ ಫುಟ್ಪಾತು ಇದೆಲ್ಲ ಇರಲಿಲ್ಲ. ಈ ಥರ ಗಾಡಿ ನಿಲ್ಸೋದಕ್ಕೆಲ್ಲ ಎಂಥ ಸಖತ್ತಾಗಿ ಮಾಡಿದ್ದಾರೆ ನೋಡಿ ರೋಡ್ನೆಲ್ಲ. ಈ ಥರ ಎಲ್ಲ ಇರಲೇ ಇಲ್ಲಾಗಿತ್ತು 5 ವರ್ಷದ ಹಿಂದೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಬಂಗ್ಲೆ ಎಂಟ್ರೆನ್ಸು. ನಿಮ್ಮದು ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಬರ್ಬೋದು. ಆಟೋಗಳು ಸಿಗ್ತವೆ ಜೋಗ್ ಫಾಲ್ಸಿಂದ ಬಂಗ್ಲೆಗೆ ಬರಬೇಕು ಅಂತಂದರೆ. ಬಟ್ ಇಲ್ಲಿ ಬಸ್ ಫೆಸಿಲಿಟಿ ಇರೋದಿಲ್ಲ. ನೀವೇನು ನೋಡ್ತಿದ್ದೀರಲ್ವ ಅದೇ ಬಂಗ್ಲೆಗೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ನೀವು ನೋಡಿ, ಆ ಕಡೆ ಸೈಡಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿದೆಯಲ್ಲ, ಅದಷ್ಟು ಅಂಗಡಿಗಳಿದ್ದಾವೆ. ಏನಾದರೂ ನಾವಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಮಳೆ ಶುರುವಾಯಿತು. ಅಲ್ಲೇ ಇರೋ ಒಂದು ಅಂಗಡಿಲಿ ನಿಂತ್ಕೊಂಡ್ವಿ. ಮಳೆ ಬರ್ತಿತ್ತಲ್ವ, ಹಾಗೆ ಒಂದು ಬಜ್ಜಿ ತಿನ್ಕೊಂಡು ನೋಡಿ, ಇದೇ ಬಂಗ್ಲೆ ಹೇಗಿದೆ, ಇಲ್ಲೇ ಶೂಟಿಂಗ್ ಆಗಿರೋದು. ಬಟ್ ಇವಾಗ ಇನ್ನೂ ತುಂಬಾ ಚೆನ್ನಾಗಿ ಇದಾಗಿದೆ. ಏನು ಹೇಳ್ತಾರೆ, ಮನೇನ ಆಲ್ಟರ್ನೇಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಮನೇನ ಆ ಮನೇನ ಒಂದು ಕನ್ಫ್ಯೂಷನ್ ಇದೆ. ಇವೆರಡರಲ್ಲಿ ಯಾವುದೋ ಒಂದು ಮನೆಯಲ್ಲಿ ಶೂಟಿಂಗ್ ಆಗಿರೋದಂತೂ ಹೌದು. ಅಂದರೆ ಮೌರ್ಯ ಶೂಟಿಂಗ್ ಆಗಿರೋದು ಇದೆ ಯಾವುದೋ ಒಂದು ಮನೆಯಲ್ಲಿ.
ಇದು ನಾನು ಹೇಳಿದ್ನಲ್ವಾ ಅಲ್ಲಿಗಿಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಹೋಗ್ತಿರೋಂಥ ಪ್ಲೇಸು. ಇಲ್ಲೇ ಸ್ಟೇ ಆಗೋದಕ್ಕೆ ನಿಮಗೆ ಮನೆಗಳು ಸಿಗತ್ತೆ. ಆ ಆಪ್ಷನ್ ಕೂಡ ಇದೆ. ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ ನೀವು ಹೋಗಿ ಸ್ಟೇ ಆಗಿ ವ್ಯೂಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದಿದ್ರೆ ಆರಾಮಾಗಿ ಬರಬಹುದು. ಆ ಥರ ಇರುತ್ತೆ. ಲೋಕಲ್ಸ್ ಯಾರೂ ಅಷ್ಟೊಂದಾಗಿ ಹೋಗಲ್ಲ. ಟೂರಿಸ್ಟ್ಗಳೇ ಜಾಸ್ತಿ ಈ ಕಡೆ ಬರೋದು. ನೋಡ್ತಿದ್ದೀರಲ್ಲ ಹೇಗಿದೆ ವೆದರು. ಜಸ್ಟ್ ಒಂದು ಮಳೆ ಬಂದು ಹೋದ್ರೂ ಕೂಡ ಫುಲ್ ಮೋಡ ಕ್ಲಿಯರಾಗಿದೆ ನೋಡಿ. ಅಲ್ಲಿಗಿಂತ ಇಲ್ಲಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಇದು ಅದ್ರದ್ದು ಆಪೋಸಿಟ್ ಥರ ಕಾಣಿಸುತ್ತೆ. ಸಖತ್ತಾಗಂದರೆ ಸಖತ್ತಾಗಿದೆ. ಮೊನ್ನೆ ಅವರು ಯಾರೋ ಇದು ಬಿಟ್ಟು ಅವ್ರದ್ದು ಹಾಳು ಮಾಡಿ ಇಲ್ಲ ಅಂದರೆ ಇದು ಮೊನ್ನೆ ಇದು ಮಾಡಿದೆ ಚಿಕ್ಕಬಳ್ಳೂರಿನ ನೇಚರ್ ಫಾಲ್ಸ್ ಒಳಗಡೆ ಹಿಂಗೆ ಆರಾಮ ಅದು ನೀರು ಬಿಟ್ಟಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಮಲೆನಾಡು ಎಂಥ ಗ್ರೀನರಿ ಆಗಿದೆ ನೋಡಿ. ಬಟ್ ಎಲ್ಲರೂ ಹೇಳ್ತಾರೆ ಮಲೆನಾಡು ಸೈಡಲ್ಲಿ ಜೀವನ ಚೆನ್ನಾಗಿರುತ್ತೆ, ತೋಟ ಗದ್ದೆ ಲೈಫ್ ಅಂತ ಹೇಳ್ಬಿಟ್ಟು. ಬಟ್ ಅದೇ ಥರ ಇನ್ಕಮ್ ಇದ್ದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಾನು ಆವಾಗಲೇ ಹೇಳ್ದಲ್ವಾ, ನಾನು ಎಕ್ಸ್ಪೆಕ್ಟ್ ಮಾಡಿರೋಂಥ ಇದಕ್ಕೆ ಬಂದಿದ್ದೀನಿ ವೆದರಿಗೆ ಅಂತ ಹೇಳ್ಬಿಟ್ಟು. ಬಟ್ ಏನಪ್ಪ ಅಂತಂದರೆ ದುಡ್ಡಿತ್ತು ಅಂತಂದರೆ ಆರಾಮಾಗಿ ಬೆಚ್ಚಗೆ ಮನೆಯೊಳಗೆ ಇರ್ಬೋದು. ದುಡ್ಡಿಲ್ಲ ಅಂತಂದರೆ ಬದುಕೋದು ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಹಿಡ್ಕೊಳ್ತು ಅಂತಂದ್ರೂ ವ್ಯವಸಾಯ ಮಾಡೋಕ್ಕಾಗಲ್ಲ. ತೋಟಗಳಿಗೆ ಕೊಳೆ ರೋಗ ಬರುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಗಳಿರುತ್ತೆ. ಬಟ್ ಇರೋದ್ರಲ್ಲೂ ಕೂಡ ನೆಮ್ಮದಿಯಾಗಿ ಖುಷಿಯಾಗಿರ್ಬೋದು ಅಂತ ಹೇಳ್ತೀನಿ. ಸೊ ಇನ್ನಷ್ಟು ಈ ಥರ ವೀಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋವಂಥದ್ದು. ಅಲ್ಲಿ ವ್ಯೂ ನೋಡಿದ್ರಲ್ವಾ, ವ್ಯೂವೆಲ್ಲ ನಾವು ನೋಡಿಕೊಂಡು ಇದು ರಿಟರ್ನ್ ಆಗ್ತಾ ಇರೋದು. ಇಲ್ಲಿ ಎಂಟ್ರೆನ್ಸು, ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಬಟ್ ನಿಮ್ದೇನಾದ್ರು ಓನ್ ವೆಹಿಕಲ್ ಇತ್ತು ಅಂತಂದರೆ ವೆಹಿಕಲ್ ಚಾರ್ಜಸ್ ಇರುತ್ತೆ. ಅಂದರೆ ವಾಹನ ನಿಲ್ಗಡೆಗೋಸ್ಕರ ಪಾರ್ಕಿಂಗಿಗೋಸ್ಕರ 20 ರುಪೀಸೋ 50 ರುಪೀಸೋ ಇರುತ್ತೆ. ಡಿಪೆಂಡ್ಸ್ ಆನ್ ವೆಹಿಕಲ್ಲು. ಕಾರ್ ಆದರೆ ಒಂಥರ ಇರುತ್ತೆ, ವ್ಯಾನ್ ಆದರೆ ಒಂಥರ ಇರುತ್ತೆ, ಬೈಕ್ ಆದರೆ ಒಂಥರ ಇರುತ್ತೆ. ನಮ್ಮದು ಲೋಕಲ್ ಬಸ್ ಅಂದರೆ ಲೋಕಲರ್ ಆಗಿರೋದ್ರಿಂದ ನಮಗೆ ಫ್ರೀ. ಹಾಗಾಗಿ ನಾವು ಯಾವುದೂ ಅಮೌಂಟ್ ಪೇ ಮಾಡಲಿಲ್ಲ. ಸೊ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಸೀದಾ ಡೈರೆಕ್ಟಾಗಿ ನಾವು ಹೋಗಿದ್ದು ಮನೆಗೆ ಹೋಗಿ ಹೋಗೋ ರೋಡಲ್ಲಿ ನೀವೇ ನೋಡ್ತಾ ಇರ್ಬೋದು. ಆವಾಗಲೇ ನಾನು ಬ್ರಿಡ್ಜ್ ಅಂತ ತೋರಿಸ್ನಲ್ಲ, ಅದು ಇದು. ಸೊ ಒಂದು ಕಡೆ ಸ್ವಲ್ಪ ನೀರಿತ್ತು, ಇನ್ನೊಂದು ಕಡೆ ಸ್ವಲ್ಪ ನೀರಿರಲಿಲ್ಲ. ನೀರು ಕಮ್ಮಿ ಇರೋದ್ರಿಂದ ಫುಲ್ ಕಣಕಾಗಿತ್ತು ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ಆಸೆ. ನನ್ನ ಆಸೆಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಲೈಕು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.